ಸಚಿನ್ SMD ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ತೊಗೊಂಬಂದಿದ್ದೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಒಂದು ಊರಲ್ಲಿ ಗಂಡ ಹೆಂಡತಿ ಇರುತ್ತಾರೆ. ಅವರಿಗೆ ಒಂದು ಸುಂದರವಾದ ಮಗು ಹುಟ್ಟಿರುತ್ತೆ. ಕೆಲಸಕ್ಕೆ ಅಂತ ಹೋದ ಯಜಮಾನ ಸಂಜೆ ಬರುವಾಗ ಕಾರಿನಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಗಂಡ ತೀರಿಕೊಂಡ ಮೇಲೆ ಅವಳಿಗೆ ಜೀವನ ನಡೆಸುವುದು ತುಂಬ ಕಷ್ಟವಾಗುತ್ತೆ. ಕೂಲಿ ಮಾಡಿ ಮಗನನ್ನ ಬೆಳೆಸುತ್ತಾಳೆ. ಒಂದು ದಿನ ಹುಡುಗ ಸೆಕೆಂಡ್ PUC ಓದ್ತಾ ಇರ್ತಾನೆ. ಅವನಿಗೆ ದೇಶಕ್ಕಾಗಿ ಏನಾದರೂ ಮಾಡಬೇಕು ಎಂದು ಅವನ ತಲೆಯಲ್ಲಿ ಓಡುತ್ತಾ ಇರುತ್ತೆ. ಆದರೆ ಅವನು ದೇಶಕ್ಕಾಗಿ ಹೋರಾಡಿದ ವೀರ ಯೋಧರನ್ನು ನೋಡಿ ಅವನು ಇನ್ಸ್ಪೈರ್ ಆಗಿರ್ತಾನೆ. ನಾನು ಕೂಡ ಒಬ್ಬ ಸೈನಿಕನಾಗಬೇಕೆಂದು ಕನಸನ್ನು ಕಟ್ಟಿರುತ್ತಾನೆ. ಮಲಗುವಾಗ ಆ ಹುಡುಗ ಯೋಚನೆ ಮಾಡುತ್ತಿರ್ತಾನೆ, ನಾನು ಒಂದು ವೇಳೆ ಸೈನಿಕನಾದರೆ ನನ್ನ ತಾಯಿಯನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಯೋಚನೆ ಕೂಡ ಮಾಡಿರುತ್ತಾನೆ. ತನ್ನ ಗುರಿಯನ್ನು ಬಿಡದೆ ಆ ಹುಡುಗ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಸೈನಿಕ ತರಬೇತಿಗೆ ಹೋಗುತ್ತಾನೆ. ತರಬೇತಿ ಪಡೆದ ನಂತರ ಒಂದೇ ಅಟೆಂಪ್ಟ್ನಲ್ಲಿ ಸೈನಿಕ ಎಕ್ಸಾಮ್ ಮತ್ತು ಫಿಸಿಕಲ್ ಅನ್ನು ಪಾಸ್ ಮಾಡಿಕೊಳ್ಳುತ್ತಾನೆ. ಅವಾಗ ತಾಯಿ ಕಣ್ಣೀರಿಡುತ್ತಾ ಹೇಳುತ್ತಾಳೆ, ಇಲ್ಲಿ ನನ್ನ ನೋಡಿಕೊಳ್ಳುವವರು ಯಾರು ಎಂದು ಕೇಳುತ್ತಾಳೆ. ಮಗ ಹೇಳುತ್ತಾನೆ, ಚಿಂತಿಸಬೇಡ ಅಮ್ಮ, ನಾನು ಮದುವೆ ಆಗಿ ಈ ಒಂದು ಸೈನ್ಯಕ್ಕೆ ಸೇರುತ್ತೇನೆ ಎಂದು ಹೇಳುತ್ತಾನೆ. ತಕ್ಷಣ ಮದುವೆ ಏರ್ಪಾಟನ್ನು ಮಾಡಿಕೊಳ್ಳುತ್ತಾರೆ. ಮದುವೆ ಏರ್ಪಾಟು ಮಾಡಿ ಮದುವೆ ಆದ ನಂತರ ತನ್ನ ಹೆಂಡತಿಗೆ ಹೇಳುತ್ತಾನೆ, ಇನ್ನು ಮುಂದೆ ನಾನು ಇಲ್ಲಿ ಇರುವುದಿಲ್ಲ, ಯಾವಾಗಾದರೂ ಬರುತ್ತೇನೆ, ನನ್ನ ಅಮ್ಮನನ್ನು ನಿನ್ನ ಅಮ್ಮನ ಹಾಗೆ ನೋಡಿಕೊಳ್ಳ ಎಂದು ಹೇಳುತ್ತಾನೆ. ಹೆಂಡತಿ, ಚಿಂತೆ ಬೇಡ, ನನ್ನ ಅಮ್ಮನನ್ನು ಹೇಗೆ ನೋಡಿಕೊಳ್ಳುತ್ತೇನೆ ಅದೇ ಥರ ನನ್ನ ಅತ್ತೆಯನ್ನು ಕೂಡ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಗಂಡನಿಗೆ ಹೇಳುತ್ತಾಳೆ. ತಾಯಿ ಮತ್ತು ಹೆಂಡತಿ ದುಃಖದಿಂದ ಅವನನ್ನು ಕಳಿಸಿಕೊಡುತ್ತಾರೆ. ವೀರ ಯೋಧನಾಗಿ ಕೆಲಸಕ್ಕೆ ಹೋಗುತ್ತಾನೆ. ತನಗೆ ಹಾಕಿರುವ ಸ್ಥಳದಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಇರುತ್ತದೆ. ಆದ್ದರಿಂದ ಹೆಂಡತಿ ಮತ್ತು ತಾಯಿಯ ಜೊತೆ ಮಾತನಾಡಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ ತಾಯಿ ಮತ್ತು ಹೆಂಡತಿ ತುಂಬ ಗಾಬರಿಗೊಂಡಿರುತ್ತಾರೆ. ಇವನು ಒಂದು ತಿಂಗಳ ಬಿಟ್ಟು ಮತ್ತೆ ಊರಿಗೆ ಹೋಗುತ್ತಾನೆ. ಆಗ ಹೆಂಡತಿ ಹೇಳುತ್ತಾಳೆ, ನಿಮ್ಮ ಜೊತೆ ನಾನು ಹೇಗೆ ಮಾತನಾಡಬೇಕು, ನಿಮ್ಮ ಆರೋಗ್ಯ ಕ್ಷೇಮವನ್ನು ಹೇಗೆ ವಿಚಾರಿಸಬೇಕು ಎಂದು ಕೇಳುತ್ತಾಳೆ. ಆದರೆ ಗಂಡ ಹೇಳುತ್ತಾನೆ, ಅಲ್ಲಿ ಸಿಗ್ನಲ್ ಇರುವುದಿಲ್ಲ, ಆದ್ದರಿಂದ ನಾನು ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಹೆಂಡತಿ ತುಂಬ ಬೇಜಾರಾಗಿ ರೂಮ್ಗೆ ಹೋಗುತ್ತಾಳೆ. ಅಲ್ಲಿ ಕುಂತು ಒಂದು ಕ್ಷಣ ವಿಚಾರ ಮಾಡುತ್ತಾಳೆ. ನಿಮಗೆ ಬರುವ ಸ್ಯಾಲರಿ ನನ್ನ ಅಕೌಂಟ್ಗೆ ಹಾಕಿ, ನನ್ನ ಅಕೌಂಟ್ನ ATM ನಿಮಗೆ ಕೊಡುತ್ತೇನೆ. ದಿನ ಈ ATMನಿಂದ ಒಂದು 100 ರೂಪಾಯಿಯನ್ನು ತೆಗೆದುಕೊಳ್ಳಿ. ನನಗೆ ಮೆಸೇಜ್ ಬರುತ್ತದೆ. ಹಾಗಾದರೆ ನೀವು ತುಂಬ ಕ್ಷೇಮವಾಗಿದ್ದೀರಿ ಎಂದ ಅರ್ಥ ನನಗೆ ಆಗುತ್ತದೆ ಎಂದು ಹೆಂಡತಿ ಹೇಳುತ್ತಾಳೆ. ಸೈನಿಕ ಆಯಿತು ಎಂದು ಖುಷಿ ಪಡುತ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಚಿನ್ SMD ಯೂಟ್ಯೂಬ್ ಚಾನಲ್.